ಕೊಲೆ ಮಾಡಿರೋ ಮುಂಚೆಗೆ ದರ್ಶನ್ ಹೋಗ್ತಾರೆ. ನೀವು ಕೊಲೆ ಮಾಡಿದಿರ ನೀವು ನೋಡಿದೀರಾ? ಅಲ್ಲ, ಈಗ ನೀವು ಕೊಲೆ ವೈ ಡೋಂಟ್ ಯು ಕ್ಲಾರಿಫೈ ಯುವರ್ ಸೆಲ್ಫ್? ನೋ ವೈಯಕ್ತಿಕವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ವರ್ಚಸ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಕೇಳಿ ಆರೋಪನ ಪ್ರೂವ್ ಮಾಡ್ರಿ. ಯಾವುದೇ ವ್ಯಕ್ತಿ ಒಂದು ಕೇಳಿ ಅವ್ರು ಹೋಗಿ ಒಂದು ಸ್ಥಿತಿಗೆ ತಲುಪಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆಗಿರ್ಬೋದು. ಆ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಅವ್ನು ಕಳಿಸಿದ್ನಲ್ಲ, ಅದು ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್. ನಂಬರ್ 1, ಇವರು ಆಕಸ್ಮಿಕವಾಗಿ ಅವ್ರಿಗೆ ಕೊಟ್ಟು ವಾರ್ನ್ ಮಾಡಕ್ ಹೋಗಿದ್ದಾರೆ, ಆಕಸ್ಮಿಕವಾಗಿ ಸೊತ್ತಿದ್ದಾರೆ. ಆಯ್ತಾ? ಸೊತ್ತಿರೋದಕ್ಕೆ ಇವ್ರು ಹೇಳ್ತಿದ್ದಾರೆ ತಪ್ಪು. ಓಡೋಗಿಲ್ಲ ಮಿಸ್ಟರ್ ದರ್ಶನ್, ಈಸ್ ಕಮ್ ಟು ದ ಎಲ್ಲಿಗೆ ಸ್ಟೇಷನ್ ಬಂದಿದ್ದಾರೆ, ಪ್ರತಿಯೊಂದು ಮಾತಾಡಿದ್ದಾರೆ. ಯಾಕ್ರಿ ಇಷ್ಟೊಂದು ವೈಯಕ್ತಿಕವಾಗಿ ವರ್ಚಸ್ಸು ದ್ವೇಷ? ಯಾಕ್ರಿ ಮನುಷ್ಯನ್ ದ್ವೇಷ? ನೋಡ್ರಿ, ಒಬ್ಬ ವ್ಯಕ್ತಿ ಒಂದ್ ದೊಡ್ಡ ಸ್ಥಿತಿಗೆ ತಲುಪಕ್ಕೆ ಒಂದೇ ಮಾತು, ಒಬ್ಬ ದೊಡ್ಡ ವ್ಯಕ್ತಿ ಆಗಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ? ಅವನ್ನ ತುಳಿಬೇಕು ಅಂತ ಯಾವ್ದೋ ಹಿನ್ನೆಲೆಯಿಂದ ಮಾಡ್ತಾ ಇದ್ದೀರಾ ಪ್ಲಾನು. ಆಯ್ತು, ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ಯಾಯ ಇದೆ, ನಮಗೂ ನೋವಿದೆ. ಆ ಹೆಣ್ಮಗಳ ಬಗ್ಗೆ ನಮಗೂ ನೋವಿದೆ, ನಾವೊಂದು ಹೆಣ್ಮಕ್ಳಾಗಿ. ಆದ್ರೆ ವೈಯಕ್ತಿಕವಾಗಿ ತಗೊಂಡು ಇದನ್ನ ಹಾಳು ಮಾಡ್ತಿದಾರೆ ಅಂತ ನನ್ನ ವಾದ. ನಾವ್ ಇದನ್ನ ಯಾರು ಕೊಲೆ ಅವರೇ ಮಾಡಿದಾರೆ ಅಂತ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇಲ್ಲ. ಯಾವ್ದೇ ಮೀಡಿಯಾದ ಹತ್ರ ಸಾಕ್ಷಿ ಇದೆಯಾ? ಅರೆಸ್ಟ್ ಆಗಿರೋದು ಮೂರನೇವ್ರು ಇಲ್ಲ ಸರ್. ಇದ್ ನೀವ್ ಹೇಳ್ತಿರೋದು ನಾವು ಒಪ್ಪೋದೇ ಇಲ್ಲ. ಕೊಲೆ ಮಾಡಿರೋದು ಅವರು ಅಂತ ಹೇಳಿಲ್ಲ. 3 ಜನ ಹೋಗಿ ಕರ್ಸಿದ್ದಾರೆ. ವಾನ್ ಮಾಡಕ್ ಹೋದಾಗ ಆಕಸ್ಮಿಕವಾಗಿ ಪ್ರಾಣ ಹೋಗಿರ್ಬೋದು, ಆದ್ರೆ ತಪ್ಪಲ್ಲ, ಅವ್ರು ಮಾಡಿರೋ ತಪ್ಪು. ಆದ್ರೆ ನೀವ್ಯಾಕ್ರಿ ದರ್ಶನ್ ಟಾರ್ಗೆಟ್ ಮಾಡ್ತೀರಿ? ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ದರ್ಶನ್ ಫ್ಯಾನ್ ಅಲ್ಲ ಸರ್, ನಿಜವಾಗ್ಲೂ ನಾನು ದರ್ಶನ್ ಫ್ಯಾನ್ ಅಲ್ಲ. ನೀವ್ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಿ? ನೀವ್ ಯಾಕೆ ಇಷ್ಟೊಂದು ವೈಯಕ್ತಿಕವಾಗಿ ಬಳ್ಕೊಂಡ್ಸ್ಕೊತೀರಿ? ಒಂದ್ ಹೆಣ್ಮಗಳು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ. ಆದ್ರೆ ಒಬ್ಬ ವ್ಯಕ್ತಿನ ಇಷ್ಟೊಂದು ಕೆಟ್ಟದಾಗಿ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಮೀಡಿಯಾದವರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.